ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಡಿಯೋ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ವಿಡಿಯೋನಲ್ಲಿ ಡಿಫಾಲ್ಟ್ ಫಿಲ್ಟರ್ಸ್ ಯಾವ ರೀತಿ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಪ್ರೀಮಿಯರ್ ಪ್ರೋನಲ್ಲಿ ಒಂದು ವಿಡಿಯೋನ ಲೋಡ್ ಮಾಡಿಟ್ಟಿದ್ದೀನಿ. ಈ ವಿಡಿಯೋನ ನಿಮಗೆ ವಿತೌಟ್ ಫಿಲ್ಟರ್ ತೋರಿಸ್ತೀನಿ ನೋಡಿ ಒಂದ್ಸಲ. ಇದು ನೋಡಿ, ಫಿಲ್ಟರ್ ಇಲ್ಲದೆ ಯಾವ ರೀತಿ ಈ ವಿಡಿಯೋ ಇದೆ ಅಂತ. ಸೊ ಇದಕ್ಕೆ ಫಿಲ್ಟರ್ ಅಪ್ಲೈ ಮಾಡೋದಕ್ಕೆ ಇಲ್ಲ ಕಲರ್ ಎನ್ಹಾನ್ಸ್ ಮಾಡೋದಕ್ಕೆ ಎಲಿಮೆಂಟ್ರಿಕ್ ಟ್ಯಾಬ್ ಬೇಕಾಗುತ್ತೆ. ಆ ಟ್ಯಾಬ್ ಯೂಶಲಾಗಿ ನಿಮ್ಮ ಪ್ರೀಮಿಯರ್ ಪ್ರೋ ಯೂಶಲ್ UI ಓಪನ್ ಇರೋದಿಲ್ಲ. ಅದಕ್ಕೆ ನೀವು ವಿಂಡೋಸ್ ಬಂದು ಇಲ್ಲಿ ನಿಮಗೆ ಎಲಿಮೆಂಟ್ರಿಕ್ ಕಲರ್ ಟ್ಯಾಬ್ ಓಪನ್ ಮಾಡಿಕೊಂಡ್ರೆ, ಈ ಪ್ಯಾನಲ್ ಓಪನ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ. ನೀವು ಕಲರ್ ಗ್ರೇಡಿಂಗ್ ಮಾಡ್ತೀರಾ ಅಂದರೆ ನಿಮ್ಮ ಓನಾಗಿ ನೀವು ಕಲರ್ ಗ್ರೇಡಿಂಗ್ ಮಾಡಿಕೊಂಡು ನಿಮ್ಮ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ತೊಗೋಬೋದು. ಅಥವಾ ನಿಮಗೆ ಕಲರ್ ಗ್ರೇಡಿಂಗ್ ಬೇಡ, ಫಿಲ್ಟರ್ಸ್ ಅಪ್ಲೈ ಮಾಡಿಕೊಂಡು ನನಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ತೊಗೊತೀರಾ ಅಂದರೆ ಫಿಲ್ಟರ್ಸ್ ಅಪ್ಲೈ ಮಾಡ್ಬೋದು. ಯಾವ ರೀತಿ ಫಿಲ್ಟರ್ಸ್ ಅಪ್ಲೈ ಮಾಡ್ಬೋದು ಅಂದರೆ ಇಲ್ಲಿ ನನ್ನ ಇದೆಯಲ್ಲ ಲುಕ್ಕಲ್ಲಿ, ಇದರಲ್ಲಿ ನಿಮಗೆ ಪ್ರೀಮಿಯರ್ ಪ್ರೋನಲ್ಲಿ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಫಿಲ್ಟರ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಬೇಕಾಗಿರೋ ಫಿಲ್ಟರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ತೊಗೋಬೋದು. ಇವಾಗ ಫಾರ್ ಎನ್ ಎಕ್ಸಾಂಪಲ್ ನಾನು SL ಮ್ಯಾಟ್ರಿಕ್ಸ್ ಗ್ರೀನ್ ಅನ್ನೋ ಫಿಲ್ಟರ್ನ ಅಪ್ಲೈ ಮಾಡ್ಕೊತೀನಿ. ನೋಡಿ, ಈ ಫಿಲ್ಟರ್ ಅಪ್ಲೈ ಮಾಡಿದ ತಕ್ಷಣ ಇದು ಟೋಟಲ್ ಫುಲ್ ಗ್ರೀನ್ ಆಗೋಯಿತು. ಇವಾಗ ಒಂದ್ಸಲ ಅಪ್ಲೈ ಮಾಡ್ತೀನಿ ನೋಡಿ. ನೋಡಿ, ಇದು ಫುಲ್ಲು ಗ್ರೀನ್ ಆಗೋಗಿದೆ ಈ ವಿಡಿಯೋ. ಸೊ ಈ ರೀತಿ ನೀವು ಯಾವ ಫಿಲ್ಟರ್ಸ್ ನಿಮ್ಮ ವಿಡಿಯೋಗೆ ಸೆಟ್ ಆಗುತ್ತೆ ಅದಾದಮೇಲೆ ಆ ಫಿಲ್ಟರ್ನ ಕಲರ್ ಗ್ರೇಡಿಂಗು ಮಾಡಿಕೊಂಡು ನಿಮ್ಮ ಎಕ್ಸ್ಪೆಕ್ಟೆಡ್ ಔಟ್ಪುಟ್ನ ನೀವು ತೊಗೋಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಲಿತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪುಸ್ತಕ ಚಾನಲ್.